ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪುನೀತ್ ಮಾತಾಡ್ತಾ ಇದ್ದೀನಿ ಹಾಸನ್ ಆದರ್ಶ್ ಕಿಯಾ ಶೋರೂಮಿಂದ. ಸೊ ಮತ್ತೊಮ್ಮೆ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತವನ್ನು ಕೋರ್ತಾ ಇವತ್ತೊಂದು ಬ್ಯೂಟಿಫುಲ್ ವೆಹಿಕಲ್ನ ರಿವ್ಯೂ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಬಂದಿದ್ದೀನಿ. ಸೊ ಯಾವುದದು ವೆಹಿಕಲ್ಲು ಈಗ ಆಲ್ರೆಡಿ ನೋಡಿರ್ತೀರಾ, ಸೋನೆಟ್ HTK ಆಪ್ಷನಲ್ ನೋಡಿರ್ತೀರಾ, ಅದೇ ರೀತಿ HTK ಪ್ಲಸ್ ನೋಡಿರ್ತೀರಾ. ಬಟ್ ಈಗ ನಾನು ರಿವ್ಯೂ ಮಾಡ್ತಾ ಇರೋದು ಸೋನೆಟ್ HTK ಪ್ಲಸ್ ಆಪ್ಷನಲ್ ವೇರಿಯಂಟು. ತುಂಬ ಚೆನ್ನಾಗಿದೆ ಫೀಚರ್ಸು. ಯಾರಿಗೆಲ್ಲ ಸ್ವಲ್ಪ ಈಗ ನಾನು ರಿವ್ಯೂ ಮಾಡಿದ್ದೀನಲ್ಲ ಆ ವೆಹಿಕಲ್ಸು, ಅದಕ್ಕಿಂತ ಹೆಚ್ಚಿನ ಫೀಚರ್ಸ್ಗಳು ಬೇಕು ಅಂದರೆ ಈ ವೆಹಿಕಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಅದೇ ರೀತಿ ಶೇರ್ ಮಾಡಿ. ಸೊ ಬೇರೆಯವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ತಡ ಮಾಡೋದು ಬೇಡ, ಬನ್ನಿ. ಓಕೆ, ಸೋನೆಟ್ HTK ಪ್ಲಸ್ ಆಪ್ಷನಲ್ ನೋಡ್ತಾ ಇದ್ದೀರಾ. ಸೊ ಈಗ ಆಲ್ರೆಡಿ ನೀವು K ಪ್ಲಸ್ ಹಾಗೂ K ಆಪ್ಷನಲ್ ಏನು ನೋಡಿದ್ದೀರಲ್ಲ, ಸೊ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಫೀಚರ್ಸ್ ಅಂತೂ ಖಂಡಿತ ಕೊಟ್ಟಿದ್ದಾರೆ ಇದ್ರ ವೆಹಿಕಲಲ್ಲಿ. ಬನ್ನಿ, ಸೊ ಫೀಚರ್ಸ್ ಎಲ್ಲ ಏನೇನು ಬರುತ್ತೆ ಅಂತೇಳಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಫ್ರಂಟಲ್ಲಿ ನೋಡೋದಾದರೆ ಕಿಯಾ ಸಿಗ್ನೇಚರ್ ಸ್ಟೈಲು ಟೈಗರ್ ನೋಸ್ ಗ್ರಿಲ್ಲು ನೀವೇನು ನೋಡ್ತಾ ಇದ್ದೀರಾ, ಇದು ಕಿಯಾದಲ್ಲಿ ಆ್ಯಸ್ ಯೂಶುವಲಿ ಎಲ್ಲ ಗಾಡಿಲೂ ಕೂಡ ಇದ್ದೇ ಇರುತ್ತೆ. ಕಿಯಾ ಸಿಗ್ನೇಚರ್ ಸ್ಟೈಲ್ ಇದು. ಸೊ ಅದೇ ರೀತಿ ಇದರಲ್ಲಿ ಕ್ರೌನ್ ಜ್ಯುವೆಲ್ LED ಹೆಡ್ ಲ್ಯಾಂಪನ್ನು ಕೊಟ್ಟಿದ್ದಾರೆ ನೋಡಿ. ಸೊ ನೀವು ತುಂಬ ಇದೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಲೇ ಹೇಳ್ತೀನಿ. ಇದ್ರ ಬಜೆಟ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಸೊ ಈ ಒಂದು ಬಜೆಟ್ ರೇಂಜಲ್ಲಿ ಈ ಒಂದು LED ಹೆಡ್ ಲ್ಯಾಂಪನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀನಿ. ಸೊ ಅದೇ ರೀತಿ ನೋಡೋದಾದರೆ ಫಾಗ್ ಲ್ಯಾಂಪ್ ಕೂಡ LED ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ LED DRL, ಸೊ ಡೇ ಟೈಮ್ ರನ್ನಿಂಗ್ ಲೈಟು, ಸೊ ಸೂಪರಾಗಿ ಕಾಣುತ್ತೆ ವೆಹಿಕಲ್ಗೆ. ಸೊ ಅದೇ ರೀತಿ ಫ್ರಂಟಲ್ಲಿ ನೋಡೋದಾದರೆ ಪಾರ್ಕಿಂಗ್ ಸೆನ್ಸಾರ್ಸ್ ನೀವು ನೋಡ್ಬೋದು. ಪಾರ್ಕಿಂಗ್ ಸೆನ್ಸಾರ್ ಫ್ರಂಟಲ್ಲಿ ಬರುತ್ತೆ. ಆ್ಯಂಡ್ ಅಗೇನ್ ಸ್ಕಿಡ್ ಪ್ಲೇಟ್ಸ್. ಸೊ ಫ್ರಂಟಲ್ಲಿ ನೋಡಿದ್ರೆ ನಿಮ್ಗೆ ಇಷ್ಟು ಫೀಚರ್ಸ್ಗಳು ಸಿಗುತ್ತೆ. ಇದರಲ್ಲಿ ಒಂದೇನು ಎಕ್ಸ್ಟ್ರಾ ಅಂದರೆ ನಿಮಗೆ, ಸೊ ಟೈಗರ್ ನೋಸ್ ಗ್ರಿಲ್ ಏನಿದೆಯಲ್ಲ, ಇದು ನಿಮಗೆ ಗ್ಲಾಸಿ ಫಿನಿಶಿಂಗ್ ಬಂದಿದೆ. ಸೊ ಪ್ರೀಮಿಯಮ್ ಆಗಿ ಕಾಣುತ್ತೆ ಫ್ರಂಟಿಂದ ನೋಡೋದಕ್ಕೆ. ಸೊ ತುಂಬ ಹೈಲೈಟ್ ಮಾಡುತ್ತೆ ವೆಹಿಕಲ್ನ. ಅದೇ ರೀತಿ ನೀವು ಸೈಡ್ ವ್ಯೂ ನೋಡೋದಾದರೆ, ಸೊ ಡೈಮಂಡ್ ಕಟ್ಟು, ಸೊ ಕ್ರಿಸ್ಟಲ್ ಕಟ್ ಅಲಾಯ್ ವೀಲ್ನ ಕೊಟ್ಟಿದ್ದಾರೆ. ಸೊ ವೆರಿ ಸ್ಪೋರ್ಟಿವ್ ಆಗಂತೂ ಕಾಣುತ್ತೆ ಇದು ವೆಹಿಕಲ್ಗೆ ಅಲಾಯ್ ವೀಲ್ಸು. ಆ್ಯಂಡ್ ಅಗೇನ್ ಅದೇ ರೀತಿ ಸೊ ಮಿರರ್ ಇಂಡಿಕೇಟರ್ ಬರುತ್ತೆ, ನೀವು ನೋಡ್ತಾ ಇದ್ದೀರಾ. ಸೊ ಆ್ಯಸ್ ಯೂಶುವಲಿ ನಾನು ಮುಂಚೆ ಹೇಳಿದಾಗೆ ಸೇಮ್ HTK ಆಪ್ಷನಲ್ಲು HTK ಪ್ಲಸ್ಸಲ್ಲಿ ಕೂಡ ಸೇಮ್ ಮಿರರ್ ಇಂಡಿಕೇಟರ್ ಟರ್ನ್ ಸಿಗ್ನಲ್ ಕೊಟ್ಟಿರ್ತಾರೆ. ಸೊ ಇದರಲ್ಲೂ ಕೂಡ ಸೇಮ್ ಕ್ಯಾರಿ ಮಾಡಿದ್ದಾರೆ. ಅಗೇನ್ ಅದೇ ರೀತಿ ಸೊ ಪ್ಯಾಸೆಂಜರ್ ಸೈಡ್ ನೋಡೋದಾದರೆ ಡೋರ್ ಆರ್ಮ್ರೆಸ್ಟ್ ಎಲ್ಲ ನಿಮಗೆ ಸಾಫ್ಟ್ ಟಚಲ್ಲಿ ಕೊಟ್ಟಿದ್ದಾರೆ, ಲೆದರ್ ಫಿನಿಶಿಂಗು. ಸೊ ಇಂಡಿಗೋ ಪೆರಾ ಕಲರಲ್ಲಿ ಕೊಟ್ಟಿದ್ದಾರೆ. ಸೊ ನೋಡೋದಕ್ಕೆ ಪ್ರೀಮಿಯಮ್ ಆಗಿ ಕಾಣುತ್ತೆ ಇಂಟೀರಿಯರು, ನೀವು ನೋಡ್ತಾ ಇದ್ದೀರಾ. ಸೊ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಇದರಲ್ಲಿ ಲೆದರ್ ಸೀಟನ್ನು ಆ್ಯಡ್ ಮಾಡಿದ್ದಾರೆ ರೀ. ಇಂಡಿಗೋ ಪೆರಾ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ವೆರಿ ಗ್ರೇಟ್ಫುಲ್ ಫಿನಿಶಿಂಗ್ ಇದು. ಸೊ ಅದೇ ರೀತಿ ಆ್ಯಸ್ ಯೂಶುವಲಿ ನಿಮಗೆ ರೂಫ್ ರೈಲ್ಸ್ ಬರುತ್ತೆ, ನೀವು ನೋಡ್ತಾ ಇದ್ದೀರಾ ರೂಫ್ ರೈಲ್ಸು. ಸೊ ಒಂದು ಸ್ಪೋರ್ಟಿ ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ಸೊ ಅದೇ ರೀತಿ ನೀವು ನೋಡೋದಾದರೆ ಆ್ಯಂಡ್ ಅಗೇನ್ ಸನ್ ಸೈಡ್ ಕರ್ಟನ್ಸು ಆ್ಯಸ್ ಯೂಶುವಲಿ ಇದನ್ನು ಕಿಯಾದಲ್ಲಂತೂ ಕೊಡ್ತಾರೆ. ಸೊ ಎಲ್ಲ ವೆಹಿಕಲಲ್ಲೂ ಕೂಡ ಸೇಮ್ ಕ್ಯಾರಿ ಮಾಡಿದ್ದಾರೆ. ಸೊ ಅಗೇನ್ ಸೊ ನಾನು ಮುಂಚೆನೇ ಹೇಳಿದಾಗೆ ಬೇರೆ ವೆಹಿಕಲ್ಗಳಲ್ಲೂ ಕೂಡ ಹೇಳಿದ್ದೆ, K ಆಪ್ಷನಲ್ಲು ಮತ್ತು K ಪ್ಲಸ್ಸಲ್ಲಿ ರೇರಲ್ಲಿ ಕೂಡ ನಿಮಗೆ AC ವೆಂಟ್ಸು, ಅಗೇನ್ ಮೊಬೈಲ್ ಚಾರ್ಜಿಂಗ್ ಪಾಯಿಂಟು ಆ್ಯಸ್ ಯೂಶುವಲಿ ಇದರಲ್ಲಿ ಕೂಡ ಕ್ಯಾರಿ ಆಗಿದೆ. ಸೊ ಲೆಗ್ ರೂಮ್, ಹೆಡ್ ರೂಮ್, ಇಟ್ಸ್ ಗುಡ್. ಸೊ ವೆರಿ ಗುಡ್ ಸ್ಪೇಸ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಅಗೇನ್ ಇಲ್ಲಿ ನೀವು ನೋಡೋದಾದರೆ ಸೆಂಟ್ರಲ್ ಆರ್ಮ್ರೆಸ್ಟ್ ಕೂಡ ಬರುತ್ತೆ. ಇದರಲ್ಲಿ ಆರ್ಮ್ರೆಸ್ಟ್ ಬರುತ್ತೆ, ಪ್ಲಸ್ ಜೊತೆಗೆ ಇನ್ನೊಂದೇನು ಅಂದರೆ ನಿಮಗೆ ಒಂದು ಕಪ್ ಹೋಲ್ಡರ್ ಕೂಡ ಕೊಟ್ಟಿರ್ತಾರೆ. ಸೊ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ. ಸೊ ಸೂಪರ್. ಅಗೇನ್ 45 ಲೀಟ್ರು ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಸೊ ಆ್ಯಸ್ ಯೂಶುವಲಿ ಸೋನೆಟಲ್ಲಿ 45 ಲೀಟ್ರ್ ಫ್ಯೂಯಲ್ ಟ್ಯಾಂಕ್ ಕೊಡ್ತಾರೆ. ಓಕೆ, ರೇರ್ ಪ್ರೊಫೈಲ್ನ ನೋಡೋದಾದರೆ ಸೊ LED ಕನೆಕ್ಟೆಡ್ ಟೈಲ್ ಲ್ಯಾಂಪನ್ನು ಕೊಟ್ಟಿದ್ದಾರೆ. ನೋಡೋದಕ್ಕೆ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಸೊ ನೈಟ್ ವ್ಯೂ ಕೂಡ ವೆಹಿಕಲ್ ಸೋನೆಟೇ ಇದು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಅಂದರೆ ಎಷ್ಟೇ ದೂರದಿಂದ ಹೋಗ್ತಾ ಇದ್ರು ಕೂಡ ಇದು ಸೋನೆಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಆ ಥರ ಒಂದು ಸಿಗ್ನೇಚರ್ ಸ್ಟೈಲ್ ಇದರಲ್ಲಿ ನೋಡ್ಬೋದು ರೇರ್ ಲುಕ್ಕಲ್ಲಿ. ಅದೇ ರೀತಿ ಒಂದು ಡಿಫಾಗಸ್ ನೋಡ್ಬೋದು ನೀವು ಇಲ್ಲಿ. ಆ್ಯಂಡ್ ರೇರ್ ವೈಪರ್ ನೋಡ್ಬೋದು. ಆ್ಯಂಡ್ ಇಲ್ಲಿ ಬಂದು ನಿಮಗೆ ವಾಷರ್ ಕೂಡ ಇದೆ, ಹೈ ಮೌಂಟ್ ಸ್ಟಾಪ್ ಸಿಗ್ನಲ್ಲು. ಒಂದು ಕಡಿಮೆ ಬಜೆಟಲ್ಲಿ ಸ್ಪಾಯ್ಲರ್ ಬೇಕು ವೆಹಿಕಲ್ಗೆ ಅಂದರೆ ಕಿಯಾ ಸೋನೆಟ್ HTK ಪ್ಲಸ್ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಇನ್ಬಿಲ್ಟ್ ಬರುತ್ತೆ ಸ್ಪಾಯ್ಲರು. ಅಗೇನ್ ಅದೇ ರೀತಿ ನಿಮಗೆ ಪಾರ್ಕಿಂಗ್ ಸೆನ್ಸಾರ್ನ ನೀವು ನೋಡ್ಬೋದು ರೇರಲ್ಲಿ. ಸ್ಕಿಡ್ ಪ್ಲೇಟ್ಸು ಮತ್ತು ರಿವರ್ಸ್ ಲ್ಯಾಂಪ್ ಕೂಡ ಇದೆ. ಆ್ಯಂಡ್ ಅಗೇನ್ ಇಲ್ಲಿ ಒಂದು ರಿವರ್ಸ್ ಕ್ಯಾಮ್ರಾ ಕೂಡ ಸಿಗುತ್ತೆ. ಸೊ ನಾನು ಮುಂಚೆನೇ ಹೇಳಿದಾಗೆ ರಿವರ್ಸ್ ಕ್ಯಾಮ್ರಾ ಎರಡು ಥರ ವರ್ಕ್ ಮಾಡುತ್ತೆ.
ಒಂದು ರಿವರ್ಸ್ ಆಗ್ತಾಗ ಕ್ಯಾಮ್ರಾ ಆನ್ ಆಗೋದು, ಇನ್ನೊಂದು ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಕೂಡ ರೇರ್ ಕ್ಯಾಮ್ರಾನ ಆನ್ ಮಾಡ್ಕೋಬಹುದು. ಸೊ ಸೂಪರ್ ವಿಷಯ ಅಂತ ನಾನು ಹೇಳ್ತೀನಿ. ಸೊ ಅದೇ ರೀತಿ ಆ್ಯಸ್ ಯೂಶಲಿ ಇದರಲ್ಲಿ 385 ಲೀಟ್ರ್ ಬೂಟ್ ಸ್ಪೇಸ್ ಬರುತ್ತೆ. 40-60 ಸ್ಪ್ಲಿಟ್ ಸೀಟ್ ಇದೆ. ಸೊ ಯಾವ ಕಡೆ ಬೇಕು ಆ ಕಡೆ ನೀವು ಫೋಲ್ಡಿಂಗ್ ಮಾಡ್ಕೋಬೋದು ಈ ಥರ. ಸೊ ಇದನ್ನು ಫೋಲ್ಡ್ ಮಾಡ್ತೀನಿ ಅಂದರೆ ಇದನ್ನು ಕೂಡ ನೀವು ಫೋಲ್ಡ್ ಮಾಡ್ಬೋದು ನೋಡಿ. ಸೊ ಫೋಲ್ಡಿಂಗ್ ಆಯಿತು. ಅಗೇನ್ ಅದೇ ರೀತಿ ಸ್ಪೇರ್ ವೀಲು ಟೂಲ್ ಕಿಟ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸೂಪರ್ ವಿಷಯ ಅಂದರೆ ಏನು ಗೊತ್ತಾ, ಗ್ರೌಂಡ್ ಕ್ಲಿಯರೆನ್ಸು. ಸೊ ನಿಜವಾಗ್ಲೂ ಇದ್ರ ಗ್ರೌಂಡ್ ಕ್ಲಿಯರೆನ್ಸು 205 mm ಇದೆ. ಸೊ ಅನ್ಬಿಲೀವಬಲ್ ಗ್ರೌಂಡ್ ಕ್ಲಿಯರೆನ್ಸ್ ಇದು. ಯಾಕೆಂದರೆ ಇಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದ್ದಾಗ ನಿಮ್ಗೆ ಯಾವುದೇ ರೋಡಿಗೆ ಹೋದ್ರೂ ಕೂಡ ಅಂಡರ್ ಚಾರ್ಜ್ ಎಲ್ಲ ಟಚ್ ಆಗಲ್ಲ ನಿಮಗೆ. ಸೊ ಸೂಪರ್ ವಿಷಯ ಅಂತ ಹೇಳ್ತೀನಿ. ಓಕೆ, ಇನ್ನು ಡ್ರೈವರ್ ಸೈಡ್ ನೋಡೋದಾದರೆ ಸೊ ಕೀಲೆಸ್ ಎಂಟ್ರಿ. ಸೊ ಜಸ್ಟ್ ಹಾಗೆ ನಾನು ಎಂಟ್ರಿ ಆಗ್ಬೋದು ಆರಾಮಾಗಿ. ಸೊ ಅದೇ ರೀತಿ ಸೊ 4 ಡೋರು ಪವರ್ ವಿಂಡೋಸ್ ಬರುತ್ತೆ. ಆ್ಯಂಡ್ ಅಗೇನ್ ಆಟೋ ಫೋಲ್ಡಿಂಗ್ ಮಿರರು. ಸೊ ಜಸ್ಟ್ ಈ ಬಟನ್ ಟಚ್ ಮಾಡ್ತೀನಿ ನಾನು. ಸೊ ಆಟೋ ಫೋಲ್ಡ್ ಆಗುತ್ತೆ. ಆಟೋ ಫೋಲ್ಡಿಂಗ್ ಎಲೆಕ್ಟ್ರಿಕಲಿ ಅಡ್ಜಸ್ಟ್ಮೆಂಟ್ ಮಿರರು ಆ್ಯಂಡ್ ಸೆಂಟರ್ ಲಾಕಿಂಗು. ಆ್ಯಂಡ್ ಅಗೇನ್ ಡ್ರೈವರ್ ಸೀಟು ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಆ್ಯಸ್ ಯೂಶುವಲಿ ಇಲ್ಲಿ ಬರುತ್ತೆ. ಅಗೇನ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ನೀವು ನೋಡ್ಬೋದು. ಸೊ ಆಟೋ ಸ್ಟಾಪ್ ಆ್ಯಂಡ್ ಗೋ, ಎಲೆಕ್ಟ್ರಿಕ್ ಸ್ಟೆಬಿಲಿಟಿ ಕಂಟ್ರೋಲ್ಸ್, ಫ್ರಂಟ್ ಪಾರ್ಕಿಂಗ್ ಸೆನ್ಸಾರ್ಸ್ ಆ್ಯಂಡ್ ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್. ಆ್ಯಂಡ್ ಅಗೇನ್ ಡಿ ಕಟ್ ಸ್ಟೇರಿಂಗ್ ವೀಲ್ನ ಕೊಟ್ಟಿದ್ದಾರೆ ವಿತ್ ಲೆದರ್ ಫಿನಿಶಿಂಗು. ಸೊ ಸ್ಟೇರಿಂಗಲ್ಲಿ ಆಡಿಯೋ ಕಂಟ್ರೋಲ್ಸ್, ಫೋನ್ ರಿಸೀವಿಂಗ್ ಆಗಿರ್ಬೋದು, ಸಾಂಗ್ ಚೇಂಜ್ ಮಾಡ್ತೀನಿ, ವಾಲ್ಯೂಮ್ ಕಂಟ್ರೋಲ್ ಆಗಿರ್ಬೋದು, ಆ್ಯಂಡ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಎಲ್ಲ ಚೆಕ್ ಮಾಡ್ತೀನಿ ಅಂದರೆ ಎಲ್ಲ ನೀವು ಇಲ್ಲೇ ಚೆಕ್ ಮಾಡ್ಕೋಬೋದು. ಸೊ ನಿಜವಾಗ್ಲೂ ಇಂಟೀರಿಯರು ತುಂಬ ಚೆನ್ನಾಗಿದೆ. ಯಾಕೆಂದರೆ ಲೆದರ್ ಸೀಟ್ ಹಾಕೋ ಅವಶ್ಯಕತೆ ಇಲ್ಲ, ಸೀಟ್ ಕವರ್ ಹಾಕ್ಸ್ಬೇಕು ಅಂತ ಇರ್ತಾರೆ ಕೆಲವರು, ಬಟ್ ಇದಕ್ಕೆ ಅವಶ್ಯಕತೆನೇ ಇಲ್ಲ. ಸೊ ತುಂಬ ಚೆನ್ನಾಗಿದೆ ಫಿನಿಶಿಂಗು ಆ್ಯಂಡ್ ಕಲರ್ ಕೂಡ ತುಂಬ ಚೆನ್ನಾಗಿದೆ ಇದಕ್ಕೆ. ಆ್ಯಂಡ್ ಅಗೇನ್ ಇಲ್ಲಿ ನೋಡೋದಾದರೆ ನಿಮಗೆ ಸೊ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಸೊ ವಿತ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆ್ಯಂಡ್ ಆಟೋಮೆಟಿಕ್ AC-ಯನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಗುಡ್ ವಿಷಯ ಅಂತ ಹೇಳ್ತೀನಿ. ಸೊ ಅದೇ ರೀತಿ ಇಲ್ಲಿ ವೈರ್ಲೆಸ್ ಫೋನ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಸೊ ಅಗೇನ್ ಫೋನ್ ಚಾರ್ಜ್ ಮಾಡ್ತೀನಿ ಅಂದರೆ ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಇದೆ. 12 ವೋಲ್ಟ್ ಪವರ್ ಸಾಕೆಟ್ ಕೊಟ್ಟಿದ್ದಾರೆ ಆ್ಯಂಡ್ USB ಪೋರ್ಟಲ್ ಕೂಡ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಅಗೇನ್ ಇಲ್ಲಿ ನೋಡೋದಾದರೆ ನಿಮಗೆ ಕಪ್ ಹೋಲ್ಡರ್ ಕೂಡ ಬರುತ್ತೆ. ಸೊ ಇಲ್ಲಿ ಸೆಂಟ್ರಲ್ಲಿ ಬಂದು ಆರ್ಮ್ ರೆಸ್ಟ್ ಬರುತ್ತೆ. ಅಗೇನ್ ಇದರಲ್ಲಿ ಎಕ್ಸ್ಟ್ರಾ ಅಡಿಷನಲ್ ಫೀಚರ್ ನಿಮಗೆ ಒಂದು ಡ್ಯಾಶ್ ಕ್ಯಾಮ್ ಕೂಡ ಆ್ಯಡ್ ಮಾಡಿದ್ದಾರೆ. ಆ್ಯಕ್ಚುಲ್ ಆಗಿ ಹೇಳಬೇಕು ಅಂದರೆ ಸೋನೆಟಲ್ಲಿ ಈ ವೇರಿಯಂಟಲ್ಲಿ ಬಿಟ್ಟರೆ ಆಲ್ಮೋಸ್ಟ್ ಯಾವ ವೇರಿಯಂಟಲ್ಲೂ ಕೂಡ ಡ್ಯಾಶ್ ಕ್ಯಾಮ್ ಇಲ್ಲ. ಫ್ರಂಟ್ ರೆಕಾರ್ಡಿಂಗ್ ಆಗುತ್ತೆ ಆ್ಯಂಡ್ ಅಗೇನ್ ಕ್ಯಾಬಿನ್ ರೆಕಾರ್ಡಿಂಗ್ ಆಗುತ್ತೆ. ಸೊ ಗುಡ್ ವಿಷಯ ಅಂತ ಹೇಳ್ತೀನಿ. ಸೊ ಅಗೇನ್ ಇದರಲ್ಲಿ ಸನ್ ಗ್ಲಾಸ್ ಹೋಲ್ಡರ್ ಬರುತ್ತೆ. ಸೊ ಕ್ಯಾಬಿನ್ ಲೈಟ್ಸು, ಸೊ ಫ್ರಂಟ್ ಟು ರೇರು ಎರಡು ಕಡೆನೂ ಕೂಡ ಕ್ಯಾಬಿನ್ ಲೈಟ್ಸ್ ಬರುತ್ತೆ. ಸೊ ನಿಜವಾಗ್ಲೂ ಇಂಟೀರಿಯರು ತುಂಬ ಚೆನ್ನಾಗಿದೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಲೆದರ್ ಫಿನಿಶ್ಡ್ ಗೇರ್ ನಾಬು. ಸೊ ಪೆಟ್ರೋಲಲ್ಲಾದರೆ ನಿಮಗೆ 5 ಸ್ಪೀಡ್ ಬರುತ್ತೆ, ಡೀಸೆಲಲ್ಲಾದರೆ 6 ಸ್ಪೀಡ್ ಬರುತ್ತೆ. ಪೆಟ್ರೋಲ್ ಟರ್ಬೋದಲ್ಲೂ ಕೂಡ ನಿಮಗೆ 6 ಸ್ಪೀಡ್ ಬರುತ್ತೆ. ಓಕೆ, ನಾನು ಮುಂಚೆನೇ ಹೇಳಿದಾಗೆ ಬಾಟಲ್ ಹೋಲ್ಡರ್ ಜೊತೆಗೆ ಸೊ ಕಿಯಾದಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲೂ ಕೂಡ ಅಂಬ್ರೆಲಾ ಹೋಲ್ಡರ್ ಕೂಡ ಕೊಟ್ಬಿಡ್ತಾರೆ. ಸೊ ಚಿಕ್ಕದೊಂದು ಅಂಬ್ರೆಲಾ ಇಟ್ಕೊಳ್ತೀನಿ ನೀವು ಇಲ್ಲಿ ಇಟ್ಕೊಳ್ಬೋದು. ಇಂಟೀರಿಯರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇಂಟೀರಿಯರ್ ಅಂತ ನಾನು ಹೇಳ್ತೀನಿ ಇದನ್ನು. ಏಕೆಂದರೆ ತುಂಬ ಚೆನ್ನಾಗಿದೆ. ಲೆಗ್ ರೂಮ್, ಹೆಡ್ ರೂಮ್ ಆಗಿರ್ಬೋದು. ಪ್ಲಸ್ ಇನ್ನೊಂದೇನು ಗೊತ್ತಾ, ಕುತ್ಕೊಂಡಾಗ ಆರಾಮಾಗಿ ನೀವು ಕೈ ಕಾಲುಗಳನ್ನ ಆಡಿಸ್ಲಿಕ್ಕೆ ಸ್ಪೇಸ್ನ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಲೆಗ್ ರೂಮ್ ಆಗಿರ್ಬೋದು, ಹೆಡ್ ರೂಮ್ ಆಗಿರ್ಬೋದು. ಸೊ ಆರಾಮಾಗಿ ನೀವು ಕುತ್ಕೊಂಡು ಟ್ರಾವೆಲ್ ಮಾಡಲಿಕ್ಕೆ ಸೂಪರ್ ಆಗಿರುತ್ತೆ. ಓಕೆ, ಈಗ ಕೆಲವ್ರಿಗೆ ಸನ್ ರೂಫ್ ಬೇಡ ಬೇಡ ಅಂತ ಹೇಳ್ತಾ ಇರ್ತಾರೆ. ಬಟ್ ಸನ್ ರೂಫ್ ಬೇಡ ಅಂದರೆ ಈ ಒಂದು HTK+ ಆಪ್ಷನಲ್ಗೆ ಹೋಗ್ಬೋದು. ಯಾಕೆಂದರೆ ಇದರಲ್ಲಿ ಎಲ್ಲ ಫೀಚರ್ಸ್ನು ಕೂಡ ಕೊಟ್ಟಿದ್ದಾರೆ. ಸನ್ ರೂಫ್ ಬೇಡ ಅಂತಕ್ಕಂಥವ್ರಿಗೆ ಇದು ಬೆಸ್ಟ್ ವೆಹಿಕಲ್ ಆಗುತ್ತೆ ಅಂತ ಹೇಳ್ತೀನಿ. ಸೋನೆಟ್ HTK+ ಆಪ್ಷನಲಲ್ಲಿ, ಅದರಲ್ಲೂ ಪೆಟ್ರೋಲಲ್ಲಿ ಇದೇ ಟಾಪ್ ಆ್ಯಂಡ್ ವೇರಿಯಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಡೀಸೆಲ್ ಎಲ್ಲ ಹೋದರೆ ನಿಮಗೆ ಟರ್ಬೋ ಪೆಟ್ರೋಲ್ಗೆಲ್ಲ ಹೋದರೆ ಇನ್ನೂ ಬೇರೆ ಬೇರೆ ವೇರಿಯಂಟ್ಸ್ ಇದೆ. ಸೊ GTX ಪ್ಲಸ್, X-Line ಆಗಿರ್ಬೋದು, HTX ಆಗಿರ್ಬೋದು, ಇದೆಲ್ಲ ಇದೆ. ಓಕೆ, ನೋಡಿದ್ರಲ್ಲ ಸೊ ಎಷ್ಟೆಲ್ಲ ಫೀಚರ್ಸ್ನ ಈ ವೇರಿಯಂಟಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಸನ್ ರೂಫ್ ಬೇಡ ಅನ್ನೋರಿಗೆ ಇದು ಬೆಸ್ಟ್ ವೇರಿಯಂಟ್ ಆ್ಯಂಡ್ ಬೆಸ್ಟ್ ವೆಹಿಕಲ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಸೇಫ್ಟಿ ವಿಚಾರಕ್ಕೆ ಬರೋದಾದರೆ 6 ಏರ್ ಬ್ಯಾಗ್ಸ್, ABS, EBD, ಹಿಲ್ ಅಸಿಸ್ಟ್ ಕಂಟ್ರೋಲ್, ಟೈರ್ ಪ್ರೆಷರ್ ಮಾನಿಟರಿಂಗ್, ಆಲ್ ಸೀಟ್ ಬೆಲ್ಟ್ ರಿಮೈಂಡರ್, ಸ್ಪೀಡ್ ಸೆನ್ಸಿಂಗ್, ಆಟೋ ಡೋರ್ ಲಾಕ್, ಇಂಪ್ಯಾಕ್ಟ್ ಸೆನ್ಸಿಂಗ್, ಆಟೋ ಡೋರ್ ಅನ್ಲಾಕ್, ಈ ಎಲ್ಲ ಫೀಚರ್ಸ್ಗಳು ಕೂಡ ಸೇಫ್ಟಿ ಫೀಚರ್ಸಲ್ಲಿ ಸಿಗುತ್ತೆ. ಸೊ ಸೇಫ್ಟಿನೂ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ.
ಫೀಚರ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಫೋನ್ ನಂಬರ್, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಬುಕ್ಕಿಂಗ್ ಮಾಡ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡಿ. ಸೊ ಆದಷ್ಟು ಬೇಗ ಗಾಡಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇಂಜಿನ್ ವಿಷಯಕ್ಕೆ ಬರೋದಾದ್ರೆ, ಸೊ ಈ ವೆಹಿಕಲ್ ಅಲ್ಲಿ 3 ಥರ ಇಂಜಿನ್ ಸಿಗುತ್ತೆ ನಿಮಗೆ. ಪೆಟ್ರೋಲ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್, ಅದೇ ರೀತಿ ಪೆಟ್ರೋಲ್ ಟರ್ಬೋ ಇಂಜಿನ್ ಅಂಡ್ ಅಗೇನ್ 1.5 ಲೀಟರ್ ಡೀಸೆಲ್ ಇಂಜಿನ್ ಸಿಗುತ್ತೆ. ಪೆಟ್ರೋಲ್ ಅಲ್ಲಿ 2 ಇಂಜಿನ್ ಇದೆ, ಒಂದು 1.2 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್, ಇನ್ನೊಂದು ಬಂದು 1 ಲೀಟರ್ ಟರ್ಬೋ ಇಂಜಿನ್ ಬರುತ್ತೆ. ಮ್ಯಾನ್ಯುವಲ್ ಬೇಕು ಅಂದ್ರೆ ನಾವು 1.2 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ಗೆ ಹೋಗ್ಬೋದು. ಇಲ್ಲ ನನಗೆ IMT ಬೇಕು ಅಥವಾ 7DCT ಆಟೋಮೆಟಿಕ್ ಬೇಕು ಅಂದರೆ 1 ಲೀಟರ್ ಟರ್ಬೋ ಇಂಜಿನ್ಗೆ ಹೋಗ್ಬೋದು ಪೆಟ್ರೋಲಲ್ಲಿ. ಅದೇ ರೀತಿ ಡೀಸೆಲಲ್ಲಿ ನಿಮಗೆ 6 ಸ್ಪೀಡ್ ಮ್ಯಾನ್ಯುವಲ್ ಕೂಡ ಸಿಗುತ್ತೆ, ಅದೇ ರೀತಿ 6 ಸ್ಪೀಡ್ ಆಟೋಮೆಟಿಕ್ ಕೂಡ ಸಿಗುತ್ತೆ. ಸೊ ಏನೇ ಡೌಟ್ಸ್ ಇದ್ರೂ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಾರಿಫಿಕೇಷನ್ ಸಿಗುತ್ತೆ. ಓಕೆ, ಸೊ ಇಷ್ಟೆಲ್ಲ ಆಯಿತು. ಗಾಡಿ ಫೀಚರ್ಸ್ ನೋಡಿದ್ರಿ, ಸ್ಪೆಸಿಫಿಕೇಷನ್ಸ್ ಏನಿದೆ ನೋಡಿದ್ರಿ. ಈ ವೆಹಿಕಲ್ನ ಪ್ರೈಸ್ ಏನಿರ್ಬೋದು, ಜಸ್ಟ್ 12 ಲಕ್ಷದ ಒಳಗಡೆ ಈ ವೆಹಿಕಲ್ಲು ಆನ್ ರೋಡ್ ಪ್ರೈಸಲ್ಲಿ ಸಿಗ್ತಾ ಇದೆ. 12 lakh ಬಿಲೋ. ನಿಜವಾಗ್ಲೂ ಅನ್ಬಿಲಿವೇಬಲ್ಲು. ಅಷ್ಟು ಫೀಚರ್ಸ್ ಇದೆ, ಅಷ್ಟು ಕಡಿಮೆ ಬಜೆಟಲ್ಲಿ ಈ ವೆಹಿಕಲ್ ಸಿಗ್ತಾ ಇದೆ. ಸೊ ಯಾರೆಲ್ಲ ಕಡಿಮೆ ಬಜೆಟಲ್ಲಿ ಬೆಸ್ಟ್ ಫೀಚರ್ಸ್ನ ಗಾಡಿ ನೋಡ್ತಾ ಇದ್ದೀರಾ, ಈ ವೆಹಿಕಲ್ ದಿ ಬೆಸ್ಟ್ ಆಗುತ್ತೆ. ಬೇಗ ಬನ್ನಿ ಶೋರೂಮ್ಗೆ, ವೆಹಿಕಲ್ನ ಬುಕ್ಕಿಂಗ್ ಮಾಡ್ಕೊಳ್ಳಿ, ನಿಮ್ದಾಗಿಸ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ